ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ರಾಮಾಯಣದ ಮುಂದಿನ ಕಥಾಮೃತ ಭಾಗವನ್ನು ಈ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೇವೆ. ವಿಡಿಯೋ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಭರತನು ತನ್ನ ಪರಿವಾರದ ಬಗ್ಗೆ ಎಲ್ಲವನ್ನ ಭಾರದ್ವಾಜರಿಗೆ ತಿಳಿಸಿಕೊಡುತ್ತಾನೆ. ಎಲ್ಲವನ್ನ ತಿಳಿದ ಭಾರದ್ವಾಜರು ಭರತನಿಗೆ ಹೀಗೆ ಹೇಳುತ್ತಾರೆ: ಭರತ, ನೀನು ಕೈಕೆಯಲ್ಲಿ ದೋಷವನ್ನು ಕಾಣಬೇಡ. ರಾಮನು ಈ ವನವಾಸದಿಂದ ದೇವತೆಗಳಿಗೂ ದಾನವರಿಗೂ ಋಷಿಗಳಿಗೂ ಮುಂದೆ ಒಳ್ಳೆಯದೇ ಆಗುವುದು ಎಂದರು. ಭರತನು ನಂತರ ಭಾರದ್ವಾಜರಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆದನು. ರಥಗಳಲ್ಲಿ ಜನರು ಭರತನ ಆಜ್ಞೆಯಂತೆ ಹತ್ತಿ ಕುಳಿತರು. ಎನ್ನಾನೆ ಗಂಡಾನೆಗಳು ಪ್ರಯಾಣ ಹೊರಟವು. ಕೆಲವರು ವಾಹನಗಳಲ್ಲಿ ಪ್ರಯಾಣ ಹೊರಟರು. ಪದಾತಿ ಸೈನಿಕರು ಕಾಲ್ನಡಿಗೆಯಲ್ಲಿ ಹೊರಟರು. ಕೌಸಲ್ಯ ಮತ್ತು ಇತರ ಸ್ತ್ರೀಯರು ಪಲ್ಲಕ್ಕಿಗಳಲ್ಲಿ ಹೊರಟರು. ಶುಭಕರವಾದ ಮೇನೆಯಲ್ಲಿ ಕುಳಿತು ಭರತನು ಹೊರಟನು. ಹೀಗೆ ಭರತನು ಸೈನ್ಯವು ಪ್ರಯಾಣ ಹೊರಟು ದಕ್ಷಿಣ ದಿಕ್ಕನ್ನು ವ್ಯಾಪಿಸಿ ಗಂಗೆಯ ಆಚೆ ದಡದಲ್ಲಿರುವ ಕಾಡುಗಳನ್ನು ದಾಟಿ ದೊಡ್ಡ ಅರಣ್ಯವನ್ನು ಹೊಕ್ಕು ಪ್ರಯಾಣ ಬೆಳೆಸಿತು. ಬಹಳ ದೂರ ಪ್ರಯಾಣ ಮಾಡಿ ಆನೆಗಳಿಗೂ ಕುದುರೆಗಳಿಗೂ ಸೈನಿಕರಿಗೂ ದಣಿವಾಗಿದ್ದರಿಂದ ಕಂಡು ಭರತನು ಮಂತ್ರಿ ಶ್ರೇಷ್ಠರಾದ ವಶಿಷ್ಠರಿಗೆ ಹೇಳಿದನು: ಪೂಜ್ಯರೇ, ಇಲ್ಲಿ ಕಾಣುತ್ತಿರುವುದು ಚಿತ್ರಕೂಟ ಬೆಟ್ಟವು. ಸೈನ್ಯಗಳು ಇಲ್ಲಿ ನಿಲ್ಲಲಿ. ರಾಮ ಲಕ್ಷ್ಮಣರು ಎಲ್ಲಿದ್ದರೆಂದು ಹುಡುಕಾಡಲಿ ಎಂದನು. ಭರತನ ಮಾತನ್ನು ಕೇಳಿ ಕೆಲವು ಶೂರ ಪುರುಷರು ವನವನ್ನು ಹೊಕ್ಕರು. ಬಳಿಕ ಅಲ್ಲಿ ಹೊಗೆ ಆಡುತ್ತಿರುವುದನ್ನು ಕಂಡು ಅವರು ಭರತನಿಗೆ ಬಂದು, ಮನುಷ್ಯರಿಲ್ಲದೆ ಬೆಂಕಿ ಉಂಟಾಗುವುದಿಲ್ಲ. ಅಲ್ಲಿಯೇ ರಾಮ ಲಕ್ಷ್ಮಣರು ಇರುವುದು ಸ್ಪಷ್ಟವು. ಅಲ್ಲಿ ತಪಸ್ವಿಗಳು ವಾಸವಾಗಿರುವುದೆಂಬುದು ತಿಳಿಯುತ್ತದೆ ಎಂದರು. ಅದಕ್ಕೆ ಭರತನು: ನೀವುಗಳೆಲ್ಲರೂ ಎಚ್ಚರಿಕೆಯಿಂದ ಇಲ್ಲೇ ಇರಿ. ಇಲ್ಲಿಂದ ಮುಂದೆ ನೀವು ನನ್ನನ್ನು ಹಿಂಬಾಲಿಸಬೇಕಾಗಿಲ್ಲ. ಸುಮಂತ್ರನು ವಶಿಷ್ಠರನ್ನು ಕರೆದುಕೊಂಡು ನಾನು ಮಾತ್ರ ಹೋಗುತ್ತೇನೆ. ಭರತನು ಆಜ್ಞೆಯಂತೆ ಸೈನಿಕರು ಅಲ್ಲಿಯೇ ನಿಂತರು. ಹೊಗೆಯು ಬರುತ್ತಿದ್ದ ಕಡೆಗೆ ಭರತನು ಹೊರಟನು. ಅತ್ತಲಾಗಿ ರಾಮನು ವನವಾಸದಲ್ಲಿ 1 ತಿಂಗಳುಗಳ ಕಾಲ ಅಲ್ಲಿಯೇ ಇದ್ದು ಸಚಿ ದೇವಿಯೊಡನೆ ಕೂಡಿದ ಇಂದ್ರನಂತೆ ಸೀತೆಯೊಡನೆ ಪರ್ವತ ಪ್ರದೇಶದಲ್ಲಿ ಸಂಚರಿಸುತ್ತಾ ಅವಳಿಗೆ ಅಲ್ಲಿನ ವಿಚಿತ್ರಗಳನ್ನು ತೋರಿಸುತ್ತಿದ್ದನು. ಮಂಗಳಾಂಗಿ, ರಮ್ಯವಾದ ಪರ್ವತ ಪ್ರದೇಶವನ್ನು ನೋಡುತ್ತಿರುವುದರಿಂದ ನನಗೆ ರಾಜ್ಯಭ್ರಷ್ಟದಿಂದ ಉಂಟಾದ ದುಃಖವಾಗಲಿ ವ್ಯಸನವಾಗಲಿ ತೋರುವುದಿಲ್ಲ. ಈ ಬೆಟ್ಟ ಪ್ರದೇಶವನ್ನು ನೋಡು. ಅನೇಕ ವಿಧವಾದ ಪಕ್ಷಿಗಳಿಂದ ಕೂಡಿರುವ ಈ ಪರ್ವತ ಶಿಖರಗಳು ಆಕಾಶವನ್ನು ಭೇದಿಸಿಕೊಂಡು ಹೋಗುವಂತೆ ಕಾಣುತ್ತದೆ. ಹುಲಿಗಳು, ಕರಡಿಗಳು, ಚಿರತೆಗಳು, ಜಿಂಕೆಗಳು ಮುಂತಾದ ಮೃಗ ಸಂಚರಿಸುತ್ತಿವೆ. ಈ ಪ್ರದೇಶವು ಶಾಂತವಾಗಿಯೇ ಇದೆ. ಮಾವು, ನೇರಳೆ, ಹಳಸು, ಬೆತ್ತ, ಬಿದಿರು, ಸಾವೆ, ಅಂಕೋಲ, ಬಿಲ್ವ, ಬೇವು, ಎಲಚಿ, ನೆಲ್ಲಿ, ದಾಳಿಂಬೆ ಮುಂತಾದ ಅನೇಕ ವೃಕ್ಷಗಳು ಫಲ ಪುಷ್ಪಗಳ ಎಲೆಯಿಂದ ಕೂಡಿರುವುದರಿಂದ ತಂಪಾದ ನೆರಳು ಉಂಟಾಗುತ್ತದೆ. ಬೆಟ್ಟದ ಮೇಲಿರುವ ಬಗೆ ಬಗೆಯ ಹೂಗಳು ವಾಸನೆಯನ್ನು ಹೊತ್ತ ಗಾಳಿ ಬೀಸುತ್ತಿದೆ. ಇದನ್ನು ಅನುಭವಿಸುತ್ತಿರುವ ಮನುಷ್ಯನಿಗೆ ಎಷ್ಟು ಉಲ್ಲಾಸ ಉಂಟಾಗುತ್ತದೆ. ನಾನು ನಿನ್ನೊಡನೆ ಮತ್ತು ಲಕ್ಷ್ಮಣನೊಡನೆ ಹಲವಾರು ಸಂವತ್ಸರಗಳ ಆನಂದವಾಗಿ ಇಲ್ಲಿಯೇ ಇದ್ದು ಬಿಡುವೆನು. ಪಂಚೇಂದ್ರಗಳಿಂದ ಉಲ್ಲಾಸವನ್ನು ಉಂಟು ಮಾಡುವ ಈ ವನ ಪ್ರದೇಶವನ್ನು ಬಿಟ್ಟು ಹೋಗುವುದಕ್ಕೆ ನನಗೂ ಮನಸ್ಸು ಬರುತ್ತಿಲ್ಲ. ಮುಖ್ಯವಾಗಿ ಈ ವನವಾಸದಿಂದ ನನಗೆ 2 ವಿಧ ಫಲ ಉಂಟಾಯಿತು: ತಂದೆಯ ಋಣವನ್ನು ತೀರಿಸುವುದು ಮತ್ತು ಪ್ರಿಯ ಸಹೋದರ ಭರತನಿಗೆ ಪ್ರಿಯವನ್ನು ಉಂಟು ಮಾಡುವುದು. ಚಿತ್ರಕೂಟ ಪರ್ವತದ ಅರಣ್ಯವು ಯುವಕರಾದ ಗಾಂಧರ್ವ, ಅಪ್ಸರೆಯರಿಗೆ, ಕಿನ್ನರರಿಗೆ, ವಿದ್ಯಾಧರರಿಗೆ ರಮಿಸುವ ಸ್ಥಾನವಾಗಿದ್ದರೆ, ವನ ಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಇಲ್ಲಿಗೆ ಆಗಮಿಸುವ ರಾಜಾಶ್ರೀಗಳಿಗೆ ಪರಮ ಪಾದವನ್ನು ದೊರಕಿಸಿಕೊಡುವ ಸ್ಥಾನವೆಂಬ ಅಭಿಪ್ರಾಯವನ್ನು ರಾಮನು ತಿಳಿಸಿರುತ್ತಾನೆ. ನಮ್ಮ ಪೂರ್ವಜರಾದ ಪುರಾತನ ರಾಜಶ್ರೀಗಳು ದೇವಸ್ಥಾನದಲ್ಲಿ ಸಂಸಾರ ಬಂಧವನ್ನು ಬಿಡಿಸಿಕೊಳ್ಳಲು ಈ ವನವಾಸವನ್ನೇ ಅಮೃತದಂತೆ ಭೋಗವಾಗಿ ಅಂಗೀಕರಿಸಿರುವರು ಮತ್ತು ಇದೇ ಮೋಕ್ಷ ಸಾಧನವೆಂದು ಹೇಳಿರುವರು. ಈ ಚಿತ್ರಕೂಟ ಪರ್ವತವು ಕುಬೇರನ ಪಟ್ಟಣವನ್ನು, ಇಂದ್ರನ ಪಟ್ಟಣವನ್ನು, ಉತ್ತರ ಕುರ ಪ್ರದೇಶವನ್ನು ಮೀರಿಸುವಂತಿದೆ. ಸೀತೆ, ಈ ವನವಾಸ ಕಾಲವನ್ನು ನಿನ್ನೊಡನೆ ಮತ್ತು ಲಕ್ಷ್ಮಣನೊಡನೆ ಇಲ್ಲಿ ಕಳೆದು ಆಮೇಲೆ ನಮ್ಮ ಕುಲ ಧರ್ಮವಾದ ರಾಜ್ಯಪಾಲನವನ್ನು ನಡೆಸುತ್ತಾ ರಾಜ್ಯ ಸುಖವನ್ನು ಅನುಭವಿಸುವೆನು ಎಂದು ಹೇಳುತ್ತಾ ಹಾಗೆಯೇ ಬೆಟ್ಟದಿಂದ ಕೆಳಗೆ ಇಳಿದು ಬಂದು ಮಂಗಳಕರವಾದ ನೀರನ್ನುಳ್ಳ ಮಂದಾಕಿನಿ ನದಿಯನ್ನು ಸೀತೆಗೆ ತೋರಿಸಿದನು. ಪರಮ ಪಾವನವಾದ ಈ ನದಿಯಲ್ಲಿ ನಾವಿಬ್ಬರು ಜಲಕ್ರೀಡೆಯನ್ನಾಡೋಣ. ಈ ಚಿತ್ರಕೂಟವನ್ನು ಅಯೋಧ್ಯೆ ಎಂದು ಭಾವಿಸು. ಇಲ್ಲಿರುವ ವನಚರ ಪ್ರಾಣಿಗಳನ್ನು ಅಯೋಧ್ಯೆಯ ಪೌರರೆಂದು ಭಾವಿಸು. ಈ ನದಿಯನ್ನೇ ಸರಾಯು ನದಿಯಂತೆ ಭಾವಿಸು. ನನ್ನ ತಮ್ಮ ಲಕ್ಷ್ಮಣನು ಧರ್ಮವನ್ನು ಬಿಡದೆ ನನ್ನ ಆಜ್ಞೆಯಲ್ಲಿಯೇ ಇರುವನು. ಈ ಕಾಡಿನಲ್ಲಿ ತ್ರಿಸಂಧಿಯಲ್ಲಿಯೂ ಸ್ನಾನ ಮಾಡಿ ಅಲ್ಲಲ್ಲಿ ಸಿಕ್ಕುವ ರುಚಿಯಾದ ಹಣ್ಣುಗಳನ್ನು, ಗೆಡ್ಡೆ ಗೆಣಸುಗಳನ್ನು, ಹೊಸದಾದ ಜೇನನ್ನು ಭೋಜಿಸುತ್ತಾ ನಿನ್ನೊಡನೆ ವಿವರಿಸುತ್ತಿದ್ದರೆ ನನಗೆ ಅಯೋಧ್ಯೆಯೂ ಬೇಡ, ರಾಜಾಧಿಕಾರವೂ ಬೇಡ ಎಂದನು. ಹೀಗೆ ರಾಮನು ಪ್ರಿಯೆಯಾದ ಸೀತೆಯೊಡನೆ ಮಾತುಗಳನ್ನಾಡುತ್ತಾ ವಿವರಿಸುತ್ತಿದ್ದನು. ನಂತರ ಅಲ್ಲಿಂದ ಹೊರಟು ತಮ್ಮ ಪರ್ಣಶಾಲೆಗೆ ಬಂದನು.
ಹಸುವಿನಿಂದ ಸೀತೆಯು ಬಳಲುತ್ತಿರುವುದರಿಂದ ಶ್ರೀರಾಮನು ಅವಳಿಗೆ ಭೋಜನಾರ್ಥವಾಗಿ ಮೃಗ ಮಾಂಸಗಳನ್ನು ತಂದಿಟ್ಟು ಭೋಜಿಸುವಂತೆ ಹೇಳಿದನು. ಹೀಗೆ ಅವರಿಬ್ಬರೂ ಅಲ್ಲಿ ಕುಳಿತಿರುವಾಗ ಆ ಕಡೆ ಭರತನ ಸೈನ್ಯವು ಮುಂದೆ ಮುಂದೆ ಬರುತ್ತಿತ್ತು. ಆದುದರಿಂದ ಎದ್ದ ಧೂಳು, ಸೈನಿಕರ ಕೋಲಾಹಲ ಶಬ್ದವು ಆಕಾಶವನ್ನು ವ್ಯಾಪಿಸಿತು. ಈ ಧ್ವನಿಗೆ ಹೆದರಿ ಅಲ್ಲಿಂದ ಮೃಗಗಳು ದಿಕ್ಕು ದಿಕ್ಕಾಗಿ ಓಡಲಾರಂಭಿಸಿದವು. ಇದನ್ನೆಲ್ಲ ಕಂಡು ರಾಮನು ಲಕ್ಷ್ಮಣನ ಕುರಿತು, ಲಕ್ಷ್ಮಣ, ಅಲ್ಲಿ ನೋಡು, ಗುಡುಗಿನಂತೆ ಮಹಾಧ್ವನಿಯು ಕೇಳಿಸುತ್ತಿದೆ. ಕೆರಳಿದ ಸಿಂಹಗಳು ಆನೆಗಳನ್ನು ದಿಕ್ಕಾಪಾಲಾಗಿ ಓಡಿಸುವಂತೆ ಮಾಡುತ್ತಿವೆ. ಕೆಲವು ಕಡೆ ಸಿಂಹಗಳು ಭಯದಿಂದ ಓಡಾಡುತ್ತಿರುವುದು ಕಾಣುತ್ತಿವೆ. ಯಾರೋ ರಾಜನು ಅಥವಾ ಬೇರ್ಯಾವುದೋ ಬೇಟೆಗಾಗಿ ಇಲ್ಲಿಗೆ ಬಂದಿರಬಹುದು, ಅಥವಾ ಬೇರ್ಯಾವುದೋ ಕ್ರೂರ ಜಂತುವು ಅರಣ್ಯಕ್ಕೆ ಪ್ರವೇಶಿಸಿರಬಹುದು ಎಂದನು. ಇದಕ್ಕೆ ನಿಜವಾದ ಕಾರಣವನ್ನು ಶೀಘ್ರವಾಗಿ ತಿಳಿದು ಬಾ ಎಂದನು. ಒಡನೆಯೇ ಲಕ್ಷ್ಮಣನು ಎಲೆಗಳಿಲ್ಲದ ಒಂದು ಮರವನ್ನು ಹತ್ತಿ ಎಲ್ಲ ದಿಕ್ಕುಗಳನ್ನು ನೋಡಲು ಉತ್ತರ ದಿಕ್ಕಿನಲ್ಲಿ ಒಂದು ದೊಡ್ಡ ಸೈನ್ಯವು ಬರುತ್ತಿರುವುದನ್ನು ಕಂಡನು. ರಥದ ಮೇಲಿನ ಧ್ವಜಗಳು ಆ ಸೈನ್ಯಕ್ಕೆ ಅಲಂಕಾರ ಪ್ರಿಯವಾಗಿ ಕಾಣುತ್ತಿದ್ದವು. ತಕ್ಷಣ ಲಕ್ಷ್ಮಣನು ರಾಮನನ್ನ ಕೂಗಿ, ಅಣ್ಣ, ಮಹಾ ಸೈನ್ಯವೊಂದು ಈ ಕಡೆ ಬರುತ್ತಿದೆ. ಹೊಗೆಯಾಡುತ್ತಿರುವ ನಮ್ಮ ಅಗ್ನಿಹೋತ್ರವನ್ನು ನಂದಿಸಿಬಿಡು. ಸೀತೆಯನ್ನ ಗುಹೆಯ ಒಳಗಡೆ ಬಚ್ಚಿಡು. ನೀನು ಬಿಲ್ಲು ಬಾಣ ಕವಚಗಳನ್ನು ಧರಿಸಿ ಎಂದನು. ಹೀಗೆ ಆತುರ ಪಡುತ್ತಿರುವ ಲಕ್ಷ್ಮಣನ ನೋಡಿ ರಾಮನು, ವತ್ಸ, ಅದು ಯಾರ ಸೈನ್ಯವೆಂದು ಚೆನ್ನಾಗಿ ನೋಡು ಎಂದನು. ಕೋಪಿಷ್ಠನಾದ ಲಕ್ಷ್ಮಣನು ಆ ಸೈನ್ಯವನ್ನು ನೋಡುತ್ತಾ, ಅಣ್ಣ, ದುಷ್ಟೆಯಾದ ಕೈಕೆಯು ಮಗನಾದ ಭರತನನ್ನು ಸೈನ್ಯವನ್ನು ತೆಗೆದುಕೊಂಡು ಬರುತ್ತಿರುವನು. ತನ್ನ ತಾಯಿಯ ಕುತಂತ್ರದಿಂದ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡು ಅಷ್ಟಕ್ಕೆ ತೃಪ್ತಿ ಪಡೆದೇ ರಾಜ್ಯವನ್ನು ಶಾಶ್ವತವಾಗಿ ಆಳಬೇಕೆಂಬ ದುರಾಸೆಯಿಂದ ನಮ್ಮಿಬ್ಬರನ್ನ ಸಂಹರಿಸಲು ಸೈನ್ಯದೊಡನೆ ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿ ನೋಡು, ಧ್ವಜದಲ್ಲಿ ವೃಕ್ಷದ ಗುರುತು ಕಾಣುತ್ತಿದೆ. ಕುದುರೆ ಸವಾರರು, ಗಣರೋಹಿಗಳು ಎಲ್ಲರೂ ಉತ್ಸಾಹದಿಂದ ಮುಂದುವರಿಯುತ್ತಿದ್ದಾರೆ. ಈ ಸಮಯದಲ್ಲಿ ನಾವಿಬ್ಬರೂ ಧನಸುಗಳನ್ನು ಹಿಡಿದು ಚಿತ್ರಕೂಟ ಗಿರಿಯಲ್ಲಿ ಸಿದ್ಧರಾಗಿ ನಿಲ್ಲೋಣ. ಆ ಭರತನನ್ನು ಪರಾಜಯಗೊಳಿಸಿ ಕೊಂದು ಬಿಡುವೆನು. ನೀನು ಸುಖವಾಗಿ ರಾಜ್ಯವನ್ನು ಅನುಭವಿಸುವ ಹಾಗೆ ಮಾಡುವೆನು. ನನ್ನಿಂದ ಹತನಾಗಿ ಬೀಳುವ ತನ್ನ ಮಗನನ್ನು ಆ ಕೈಕೆಯು ನೋಡುವಳು. ಇದುವರೆಗೆ ತಡೆದುಕೊಂಡಿದ್ದ ನನ್ನ ಕೋಪಾಗ್ನಿಯನ್ನ, ಅವಮಾನವನ್ನ ಈಗ ಬಾಣರೂಪವಾಗಿ ಶತ್ರುಗಳ ಮೇಲೆ ಬಿಡುವೆನು. ಈಗ ಒದಗುವ ಮಹಾಯುದ್ಧದಲ್ಲಿ ಭರತನು ಅವನ ಸೈನ್ಯವನ್ನ ಸಂಹರಿಸಿ ನಾನು ಬಾಣಗಳ ಋಣವನ್ನ, ಧನುಸಿನ ಋಣವನ್ನ ತೀರಿಸಿ ಋಣಮುಕ್ತನಾಗುತ್ತೇನೆ. ಇದರಲ್ಲಿ ಸಂಶಯವಿಲ್ಲ ಎಂದನು. ಹೀಗೆ ಕೋಪದಿಂದ ಚಡಪಡಿಸುತ್ತಿದ್ದ ಲಕ್ಷ್ಮಣನನ್ನು ರಾಮನು ಸಂತೈಸುತ್ತಾ ಹೇಳಿದನು, ವತ್ಸ ಲಕ್ಷ್ಮಣ, ಭರತನ ವಿಷಯದಲ್ಲಿ ನೀನು ಹಾಗೆ ತಿಳಿಯಬೇಡ. ಅವನು ಮಹಾಪ್ರಜ್ಞನು. ತಾನಾಗಿ ಅವನು ಇಲ್ಲಿಗೆ ಬರುತ್ತಿರುವಾಗ ನಾವು ಅವನ ಎದುರಾಗಿ ಕತ್ತಿಯನ್ನ, ಬಿಲ್ಲನ್ನ ಹಿಡಿದು ನಿಲ್ಲುವುದೆಂದರೇನು? ಪಿತೃ ಪ್ರಜ್ಞೆಯನ್ನ ಪಾಲಿಸಲು ನಾವು ಕಾಡಿಗೆ ಬಂದಿದ್ದೇವೆ. ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.